ಕಲ್ಯಾಣಿ ದೇವಸ್ಥಾನದ ಮುಂಭಾಗದಲ್ಲಿರುತ್ತೆ. ಹಾಗೆ ಇದು ಮುಖಮಂಟಪ, ಅದು ಗರ್ಭಗುಡಿ. ಆ್ಯಕ್ಚುಲಿ ನಿಮಗೆಲ್ಲ ತೋರಿಸಿದೆ ನಾನು ಅಂತ ದೇವಸ್ಥಾನ ಇದು. ಸೊ ಬಂದು ನೋಡಿ, ಓಕೆ. ಫುಲ್ ವಿಡಿಯೋ ನೋಡಿ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಅಂದ್ರೆ ಸಮುದ್ರ, ಈ ಸಮುದ್ರದಿಂದ ಆವೃತವಾದಂತಹ ಭೂಮಿಯಲ್ಲಿ ಪಡಿ ಇಡಲ್ಲ. ಕಾಲನ್ನು ಏನಾದ್ರೂ ಇಟ್ವಿ ಅಂದ್ರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಬ್ರಹ್ಮನು ನಿರ್ಮಿಸಲು ಅರಿಯನಿದನು, ಬ್ರಹ್ಮನಿಗೂ ಕೂಡ ನಿರ್ಮಿಸಲು ಅಸಾಧ್ಯವಾದಂತಹ ಈ ದೇವಸ್ಥಾನವನ್ನ ಮಹಾದೇವ ದಂಡನಾಯಕ ನಿರ್ಮಿಸಿದ್ದಾನೆ. ಇದನ್ನ ಗಮನಿಸಿದಾಗ ನಿಮ್ಮ ಪ್ರತಿ ಮೂರ್ತಿಗಳು ಎಕ್ಸ್ಪ್ರೆಷನ್ ಮಾಡ್ತಾರೆ. ಹೌದು, ನವರಸಗಳನ್ನ ಬಿಂಬನೆ ಮಾಡ್ತಾರೆ. ಅವು ಹೇಗಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಾಳಾಗಿದೆ, ಬಿಸಿಲಿಗೆ, ಗಾಳಿಗೆ, ಮಳೆಗೆಲ್ಲ. ಒಳಗಡೆ ನಿಮ್ಗೆ ತೋರಿಸ್ಬೋದು ನಾನು. ಈ ಡಮರುಗವನ್ನ ಬಾರಿಸಬೇಕಾದ ಹುಬ್ಬುಗಳ ಮೇಲಕ್ಕೆ ಹೋಗಿರುವಂತದ್ದು, ಆನಂತರ ಕಣ್ಣುಗಳು ಆ ತರದ ಒಂದು ವೀರ ರಸವನ್ನು ಎಕ್ಸ್ಪ್ರೆಷನ್ ಮಾಡುವಂಥದ್ದು, ಆನಂತರ ವೀಣೆಯನ್ನ ಬಾರಿಸಬೇಕು.